ಈಗ ವಿರಾಟ್ನ ಸಹನೆ ಮುಗಿದಿತ್ತು. ಕ್ಷಣಾರ್ಧದಲ್ಲಿ ಅವನು ವರ್ಷಾಳ ಬಳಿಗೆ ಹೋಗಿ ಅವಳ ಕೂದಲನ್ನು ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು, ನೀನು ನನ್ನ ಹತ್ತಿರ ಏಕೆ ಬಂದೆ? ನನ್ನ ಕಲ್ಲಿನ ಹೃದಯದಲ್ಲಿ ಪ್ರೀತಿಯನ್ನು ಏಕೆ ಹುಟ್ಟುಹಾಕಿದೆ ಎಂದು ಗುಡುಗಿದನು. ಅದಕ್ಕೆ ವರ್ಷ, 4 ದಿನ ನಿನ್ನೊಂದಿಗೆ ಹಾಗೆ ಮಾತನಾಡಿದಕ್ಕೆ ಏನು ದೊಡ್ಡ ಸಮಸ್ಯೆಯಾಗಿದೆ? ಸ್ವಲ್ಪ ಸಮಯವನ್ನು ಆನಂದಿಸಿದ್ದಕ್ಕೆ ಏನು ಆಗುತ್ತದೆ ಎಂದು ಹೇಳುತ್ತಿದ್ದಳು. ಆಗ ವಿರಾಟ್ ಅವಳ ಗಲ್ಲದ ಮೇಲೆ ಬಲವಾಗಿ ಹೊಡೆದನು. ಒಂದು ಕ್ಷಣ ಕೋಣೆಯಲ್ಲಿ ಶಾಂತತೆ ಆವರಿಸಿತು. ವರ್ಷ ತನ್ನ ಗಲ್ಲದ ಮೇಲೆ ಕೈ ಹಿಡಿದು ವಿರಾಟ್ನತ್ತ ನೋಡಿದಳು. ವಿರಾಟ್ ಅಷ್ಟು ಬಲವಾಗಿ ಹೊಡೆದಿದ್ದರಿಂದ ಅವನ 5 ಬೆರಳುಗಳ ಗುರುತು ವರ್ಷಾಳ ಗಲ್ಲದ ಮೇಲೆ ಮೂಡಿದ್ದವು. ಕ್ಷಣಾರ್ಧದಲ್ಲಿ ವಿರಾಟ್ ಅವಳನ್ನು ಕುತ್ತಿಗೆಯಿಂದ ಹಿಡಿದು ಗೋಡೆಗೆ ಒರಗಿಸಿ, ಹೌ ಡೇರ್ ಯು, ನೀನು ಹೇಗೆ ನನ್ನ ಭಾವನೆಗಳೊಂದಿಗೆ ಆಟವಾಡಿದಿ? ನನ್ನ ಭಾವನೆಗಳನ್ನು ಅಪಹಾಸ್ಯ ಮಾಡಿದಿ? ಯಾರು ನಿನಗೆ ಅಂತಹ ಹಕ್ಕನ್ನು ಕೊಟ್ಟರು ಎಂದು ಅವನು ಅವಳ ಕುತ್ತಿಗೆಯನ್ನು ಒತ್ತಿ ಹಿಡಿದು ಕೂಗಿದನು. ವಿರಾಟ್ ತುಂಬ ಕೋಪದಿಂದಿದ್ದನು. ಅವನಿಗೆ ಏನು ಮಾಡುತ್ತಿದ್ದಾನೆ ಎಂಬುದು ಅರಿವಿರಲಿಲ್ಲ. ವರ್ಷಾಳ ಸ್ಥಿತಿ ಹದಗೆಟ್ಟಿತ್ತು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಆದರೂ ಅವಳು ವಿರಾಟ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ವಿರಾಟ್ ಅವಳ ಮುಖವನ್ನು ನೋಡುತ್ತಾ ಮನಸ್ಸಿನಲ್ಲಿ, ವಿರಾಟ್, ನೀನು ಏನು ಮಾಡುತ್ತಿದ್ದೀಯಾ? ಅವಳು ಸಾಯುತ್ತಾಳೆ, ಬಿಡು ಅವಳನ್ನು ಎಂದು ಅವನ ಅಂತರ್ವಾಣಿಯನ್ನು ಕೇಳಿಕೊಳ್ಳುತ್ತಿದ್ದನು. ಆದರೆ ಕ್ಷಣಾರ್ಧದಲ್ಲಿ ಅವನ ಕೋಪ ಮತ್ತೆ ಹೆಚ್ಚಾಯಿತು. ಇಲ್ಲ ವಿರಾಟ್, ಅವಳನ್ನು ಬಿಡಬೇಡ. ಈ ಮೋಸಗಾರ್ತಿ ಹುಡುಗಿಯನ್ನು ಸಾಯಿಸಿ ಬಿಡು. ಅವಳು ನಿನ್ನೊಂದಿಗೆ ಪ್ರೀತಿಯ ನಾಟಕ ಮಾಡಿದ್ದಾಳೆ. ಮತ್ತೆ ಅವನ ಮನಸ್ಸು, ಅವಳು ನಾಟಕ ಮಾಡಿದ್ದಳು ನಿಜ, ಆದರೆ ನೀನು ಪ್ರೀತಿಸುತ್ತಿದ್ದೀಯಲ್ಲವೇ? ನಿನ್ನ ಪ್ರೀತಿಯನ್ನು ನೀನೇ ಕೊಲ್ಲುತ್ತೀಯ ಎಂದು ಕೇಳಿಕೊಂಡಿತು. ಅವನ ಹೃದಯದ ಮಾತನ್ನು ಕೇಳಿ ವಿರಾಟ್ ವರ್ಷಾಳ ಕುತ್ತಿಗೆಯನ್ನು ಬಿಟ್ಟು ಬಿಟ್ಟನು. ಆದರೆ ಅವನ ಕೋಪ ಇನ್ನೂ ಶಮನವಾಗಿರಲಿಲ್ಲ. ಅವನು ವರ್ಷಾಳ ಕುತ್ತಿಗೆಯಿಂದ ತನ್ನ ಕೈಯನ್ನು ಹಿಂತೆಗೆದುಕೊಂಡನು. ಆದರೆ ವರ್ಷಾಳ ಬಗ್ಗೆ ಅವನ ಹೃದಯದಲ್ಲಿ ಕೇವಲ ದ್ವೇಷವೇ ಉಳಿದಿತ್ತು. ಅವನು ತನ್ನ ಎದೆಯ ಮೇಲೆ ಕೈಯಿಟ್ಟು ಉಸಿರು ಬಿಡುತ್ತಿದ್ದ ವರ್ಷಾಳ ಕಡೆ ನೋಡಿದನು. ವಿರಾಟ್ ಬಲವಾಗಿ ಗೋಡೆಯ ಮೇಲೆ ಮುಷ್ಟಿ ಹೊಡೆದನು. ತಕ್ಷಣ ವರ್ಷಾಳ ಮುಖವನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿ, ನಿನಗೆ ನಾಚಿಕೆಯಾಗಲಿಲ್ಲವೇ? ನನ್ನ ಹೃದಯವನ್ನು ಒಡೆದು ಹೋಗಲು ನಿನಗೆ ಸ್ವಲ್ಪವೂ ಚಿಂತೆಯಾಗಲಿಲ್ಲವೇ? ನಿನ್ನ ಹೃದಯ ಒಮ್ಮೆಯಾದರೂ ನಡುಗಲಿಲ್ಲವೇ ಎಂದು ಅವಳ ಬಾಯಿಯನ್ನು ಬಿಗಿಯಾಗಿ ಹಿಡಿದು ಕೂಗಿದನು. ನಾನು ನಿನ್ನನ್ನು ಎಂಥವಳೆಂದು ಭಾವಿಸಿದ್ದೆ, ಮತ್ತು ನೀನು ಎಂದು ಅವನು ಅಸಹ್ಯದಿಂದ ಹೇಳಿದನು. ತಕ್ಷಣ ವರ್ಷ ಅವನ ಕೈಯನ್ನು ಬಿಡಿಸಿಕೊಂಡು, ಬಹಳಷ್ಟು ಬಾಲಿಶತನ ಮಾಡಿದ್ದೀರಿ ಮತ್ತು ನಾನು ಬಹಳ ಕೇಳಿದ್ದೇನೆ. ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಎಂದಾದರೂ ಹೇಳಿದ್ದೇನಾ? ಇಲ್ಲ ತಾನೆ. ನೀನು ನಿನ್ನ ಮನಸ್ಸಿನಲ್ಲಿ ತಪ್ಪಾಗಿ ಭಾವಿಸಿಕೊಂಡಿದ್ದರಿಂದ ನಾನು ಏನು ಮಾಡಬೇಕು? ಈಗ ನಿನ್ನ ತಪ್ಪು ಭಾವನೆಯನ್ನು ತೆಗೆದುಕೊಂಡು ಇಲ್ಲಿಂದ ಹೋಗು, ಹೊರಗೆ ಹೋಗು. ನೀನು ಮದುವೆಯಾಗಿದ್ದೀಯಲ್ಲವೇ? ನಿನ್ನ ಹೆಂಡತಿಯ ಬಳಿಗೆ ಹೋಗು, ನನ್ನ ತಲೆ ಕೆಡಿಸಿಕೊಳ್ಳಬೇಡ ಎಂದು ಮುಖ ತಿರುಗಿಸಿ ಹೇಳಿದಳು. ಅವಳ ವರ್ತನೆಯಿಂದ ವಿರಾಟ್ನ ಹೃದಯ ಸಂಪೂರ್ಣವಾಗಿ ಒಡೆದು ಹೋಯಿತು. ಐ ಹೇಟ್ ಯು ವರ್ಷ, ಐ ಹೇಟ್ ಯು. ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೇನೋ ಅದಕ್ಕಿಂತ ಹಲವಾರು ಪಟ್ಟು ಹೆಚ್ಚು ಈಗ ನಿನ್ನನ್ನು ದ್ವೇಷಿಸುತ್ತೇನೆ. ನೀನು ಊಹಿಸಲೂ ಆಗದಷ್ಟು ದ್ವೇಷಿಸುತ್ತೇನೆ. ನನ್ನನ್ನು ಎಂದಿಗೂ ನೋಡಬೇಡ, ಇಲ್ಲವಾದರೆ ನಾನು ನಿನ್ನನ್ನು ಪ್ರೀತಿಸಿದ್ದೆ ಎಂಬುದನ್ನು ಮರೆತು ಬಿಡುತ್ತೇನೆ. ಅಷ್ಟು ಹೇಳಿ ಅವನು ಹೊರಗೆ ಹೋಗಲು ಹೆಜ್ಜೆ ಇಟ್ಟನು. ಆದರೆ ಬಾಗಿಲ ಬಳಿ ಬಂದು ನಿಂತು ಬಿಟ್ಟನು. ಅವನು ಹಿಂತಿರುಗಿ ವರ್ಷಾಳ ಕಡೆ ನೋಡಿದನು. ಅವಳು ಮುಖ ತಿರುಗಿಸಿಕೊಂಡು ನಿಂತಿದ್ದಳು. ಒಂದು ವಿಷಯ ನೆನಪಿಡು ವರ್ಷ, ನಾನು ಎಷ್ಟು ಸಲ ನರಳುತ್ತೇನೋ ಅಷ್ಟೇ ನೀನು ನರಳುವೆ. ನಿನ್ನ ಜೀವನದಲ್ಲಿ ನಿನಗೆ ಯಾವುದೇ ಸಂತೋಷ ಸಿಗುವುದಿಲ್ಲ. ನೀನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನೀನು ಜೀವನ ಪರ್ಯಂತ ನರಳುತ್ತಿರು ಎಂದು ನನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳುತ್ತಾ ಅವನ ಕಣ್ಣುಗಳು ತೇವಗೊಂಡವು. ಆದರೆ ತನ್ನ ನೋವನ್ನು ಅವನು ತನ್ನೊಳಗೆ ಇಟ್ಟುಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಗರಿಮಾ ಎಲ್ಲವನ್ನು ಗುಟ್ಟಾಗಿ ಕೇಳುತ್ತಿದ್ದಳು. ವಿರಾಟ್ಗೆ ಬೇಸರವಾಯಿತು ಮತ್ತು ವರ್ಷಾಳ ಮೇಲೆ ತುಂಬ ಕೋಪಗೊಂಡಳು. ಅವಳು ಕೋಪದಿಂದ ವರ್ಷಾಳ ಬಳಿಗೆ ಹೋಗಿ ಅವಳ ಭುಜವನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿ, ನೀನು ಏನು ಮಾಡಿದ್ದೀಯ ವರ್ಷ, ಏನು ಮಾಡಿದ್ದೀಯಾ ಎಂದು ಕೇಳುತ್ತಾ ಅವಳನ್ನು ಹೊಡೆದಳು. ವಿರಾಟ್ ತನ್ನ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟು ಹೋದನು. ಅವನು ತುಂಬ ಕೋಪದಿಂದಿದ್ದನು. ಅವನು ರಸ್ತೆಯಲ್ಲಿ ಕಾರನ್ನು ಚಲಾಯಿಸುತ್ತಿದ್ದನು. ತನ್ನ ಮನೆಯಾಗಲಿ ಮಾರ್ಗವಾಗಲಿ ಯಾವುದರ ಅರಿವು ಅವನಿಗೆ ಇರಲಿಲ್ಲ. ಅವನು ಅರಿವಿಲ್ಲದೆ ಕಾರನ್ನು ಓಡಿಸುತ್ತಿದ್ದನು. ವರ್ಷ ಹೇಳಿದ ಮಾತುಗಳು ಇನ್ನೂ ಅವನ ಹೃದಯ ಮತ್ತು ಮನಸ್ಸಿನಲ್ಲಿ ನೋವುಂಟು ಮಾಡುತ್ತಿದ್ದವು. ವರ್ಷಾಳ ಸರಳ ಮುಖ ಅವನ ಮನಸ್ಸಿನಲ್ಲಿ ತಿರುಗುತ್ತಿತ್ತು. ಅವಳೊಂದಿಗೆ ಕಳೆದ ಪ್ರೀತಿಯ ಕ್ಷಣಗಳು ಅವನ ಕಣ್ಣುಗಳ ಮುಂದೆ ಬರುತ್ತಿದ್ದವು. ಅವನಿಗೆ ವರ್ಷ ಅವನೊಂದಿಗೆ ಹೀಗೆ ಮಾಡುತ್ತಾಳೆ ಎಂದು ನಂಬಲಾಗುತ್ತಿರಲಿಲ್ಲ. ಇಷ್ಟವಿಲ್ಲದೆಯೇ ಅವನ ಕಣ್ಣಿನಲ್ಲಿ ಕಣ್ಣೀರು ಹರಿಯಿತು. ತಕ್ಷಣ ಅವನು ತನ್ನ ಕಣ್ಣುಗಳನ್ನು ಒರೆಸಿಕೊಂಡು, ನಿನ್ನ ಇಷ್ಟಕ್ಕೆ ನನ್ನ ಕಣ್ಣಿನಲ್ಲಿ ಕಣ್ಣೀರು ಹರಿಸುವಷ್ಟು ಮೌಲ್ಯದವಳಲ್ಲ ವರ್ಷ ಎಂದು ಹೇಳಿಕೊಂಡು ತನ್ನನ್ನು ತಾನು ಬಲಪಡಿಸಿಕೊಂಡನು. ವರ್ಷಾಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಕಾರಿನಲ್ಲಿ ಹಾಕಿದ್ದ FM ಅನ್ನು ಆನ್ ಮಾಡಿದನು. ಇನ್ನೊಂದೆಡೆ ಮನೆಯಲ್ಲಿ ಡಾಕ್ಟರ್ ಶಾಲಿನಿ ಕಾವ್ಯಳನ್ನು ಪರೀಕ್ಷಿಸಿ ಅವಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕೆಂದು ಎಲ್ಲರಿಗೂ ಹೇಳಿದರು. ಕಾವ್ಯಗೆ ಎಲ್ಲರ ಪ್ರೀತಿ ಬೇಕು.
ಅವಳು ಸಂತೋಷವಾಗಿರಬೇಕು, ಇಲ್ಲದಿದ್ದರೆ ಅವಳು ಖಿನ್ನತೆಗೆ ಒಳಗಾಗಬಹುದು. ಈಗ ನಾನು ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದೇನೆ, ಆದ್ದರಿಂದ ಅವಳು ಬೆಳಗ್ಗಿನವರೆಗೆ ಚೆನ್ನಾಗಿ ನಿದ್ರೆ ಮಾಡುತ್ತಾಳೆ. ಉಳಿದಂತೆ ಬೆಳಿಗ್ಗೆ ಏನಾಗುತ್ತದೆ ಎಂದು ನೋಡೋಣ ಎಂದು ಹೇಳಿದರು. ಇನ್ನೊಂದು ಕಡೆ ಗರಿಮಾ ಕೋಪದಿಂದ ವರ್ಷಳ ಬಳಿಗೆ ಹೋಗಿ ಅವಳನ್ನು ಹೊಡೆದು, ನೀನು ಏನು ಮಾಡಿದ್ದೀಯ ವರ್ಷ? ನಿನ್ನನ್ನು ಅಪಾರವಾಗಿ ಪ್ರೀತಿಸುವವನ ಹೃದಯವನ್ನು ಒಡೆದೆ. ನಿನಗೆ ನಾಚಿಕೆಯಾಗಲಿಲ್ಲವೇ? ವಿರಾಟ್ನನ್ನು ಪ್ರೀತಿಸುವ ನಾಟಕ ಮಾಡಲು ನಿನಗೆ ಬೇರೆ ಯಾರೂ ಸಿಕ್ಕಲಿಲ್ಲವೇ ಎಂದು ಕೇಳಿದಳು. ವರ್ಷ ಏನನ್ನೂ ಹೇಳಲಿಲ್ಲ. ಅವಳು ಗರಿಮಾಳ ಕಡೆ ನೋಡಲಿಲ್ಲ. ಗರಿಮಾ ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿ, ನನ್ನನ್ನು ನೋಡು ವರ್ಷ, ನೀನು ಇದನ್ನು ಏಕೆ ಮಾಡಿದ್ದೀ ಎಂದು ಕೋಪದಿಂದ ಕೇಳಿದಳು. ವರ್ಷ ಅವಳ ಕೈಯನ್ನು ಬಿಡಿಸಿಕೊಂಡು, ನಾನು ಮತ್ತೆ ಏನು ಮಾಡಬೇಕಿತ್ತು ಎಂದು ಕಣ್ಣೀರು ಹರಿಸುತ್ತಾ ಹೇಳಿದಳು. ನಂತರ ಅವಳ ಅಲಮಾರಿಯಿಂದ ಒಂದು ಫೈಲ್ ತೆಗೆದು ಗರಿಮಾಳ ಕೈಗೆ ಕೊಟ್ಟು, ನನಗೆ ಬ್ರೈನ್ ಟ್ಯೂಮರ್ ಇದೆ, ನನ್ನ ಜೀವನಕ್ಕೆ ಕೆಲವೇ ದಿನಗಳು ಬಾಕಿ ಇವೆ ಎಂದು ಹೇಳಿ ತನ್ನ ಮುಖವನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡು ಅಳುತ್ತಿದ್ದಳು. ವಿರಾಟ್ FM ಆನ್ ಮಾಡಿದನು. ಅಲ್ಲಿ ನುಡಿಯುತ್ತಿದ್ದ ಗೀತೆಯ ಸಾಲುಗಳು ಅವನ ನೋವನ್ನು ಇನ್ನಷ್ಟು ಹೆಚ್ಚಿಸಿದ್ದವು. ಜಗತ್ತಿನಲ್ಲಿ ನಾನು ನಂಬಿಕೆ ಹುಡುಕಿದಾಗ ಅದು ನನಗೆ ದ್ರೋಹ ಬಗೆದಿತು ಎಂಬ ಸಾಲುಗಳು ಅವನನ್ನು ತೀವ್ರವಾಗಿ ಬಾಧಿಸಿದವು. ಮತ್ತೆ ವರ್ಷಾಳ ನೆನಪುಗಳು ಅವನನ್ನು ಆವರಿಸಿಕೊಂಡವು. ಅವರ ಪ್ರೀತಿಯ ಕ್ಷಣಗಳು ಕಳೆದ ಕಾಲ, ವರ್ಷಾಳ ಸರಳತೆ, ಅವಳ ನಗು ಎಲ್ಲವೂ ಅವನ ಮನಸ್ಸಿನಲ್ಲಿ ಚಿತ್ರಿಸಲ್ಪಟ್ಟವು. ಇದು ಅವನಿಗೆ ತುಂಬ ನೋವನ್ನುಂಟು ಮಾಡಿತು. ತಕ್ಷಣ ವರ್ಷ ಹೇಳಿದ ಕಹಿ ಮಾತುಗಳು ಅವನಿಗೆ ನೆನಪಾಯಿತು. ಅವನು ಕಾರನ್ನು ಇನ್ನಷ್ಟು ವೇಗವಾಗಿ ಓಡಿಸಿದನು. ನನ್ನ ಜೀವನ ಪೂರ್ಣಗೊಂಡಿತು ಎಂದು ನಾನು ಭಾವಿಸಿದಾಗ ಸಂತೋಷ ನನ್ನ ಬಾಗಿಲು ಬಡಿದಿತು. ಎಲ್ಲ ಕೊರತೆಗಳು ಮಾಯವಾದವು. ಆದರೆ ಏಕೆ ಈ ಅನಗತ್ಯ ಶಿಕ್ಷೆ? ಏಕೆ ನನಗೆ ಕನಸು ಕೊಟ್ಟು ಅದನ್ನು ಕಸಿದುಕೊಂಡಳು? ನಾನು ಯಾತನೆ ಅನುಭವಿಸುವಂತೆ ಮಾಡಿದಳು ಎಂಬ ಸಾಲುಗಳು ಅವನನ್ನು ಇನ್ನಷ್ಟು ನೋಯಿಸಿದವು. ಅವಳ ಹೃದಯದಲ್ಲಿ ದೇವರನ್ನು ಹುಡುಕಿದೆ, ಆದರೆ ಅದು ತಪ್ಪು ಎಂದು ತಿಳಿದು ಬಂದಿತು ಎಂಬ ಸಾಲುಗಳು ಅವನನ್ನು ಇನ್ನಷ್ಟು ದುಃಖಿಸಿದವು. ವಿರಾಟ್ಗೆ ಆ ಕ್ಷಣವನ್ನು ಸಹಿಸಿಕೊಳ್ಳಲು ಆಗಲಿಲ್ಲ. ಅವನು ಕಾರನ್ನು ಹಠಾತ್ತಾಗಿ ನಿಲ್ಲಿಸಿ ಕಾರಿನಿಂದ ಹೊರಗೆ ಬಂದನು. ಗರಿಮಾ ಆ ಫೈಲನ್ನು ಓದಿದಳು. ವರ್ಷಾಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ತಿಳಿದಾಗ ಫೈಲ್ ಅವಳ ಕೈಯಿಂದ ಜಾರಿ ಬಿತ್ತು. ಇದು ಸಾಧ್ಯವಿಲ್ಲ ಎಂದು ಆಘಾತದಿಂದ ಅವಳು ಹೇಳಿದಳು. ವರ್ಷ ಅವಳ ಕಡೆ ನೋಡಿ, ನಾನು ಏನು ತಪ್ಪು ಮಾಡಿದೆ ಎಂದು ನೀನೇ ಹೇಳು. ಅವನು ನನ್ನನ್ನು ಒಬ್ಬ ಹುಚ್ಚನಂತೆ ಪ್ರೀತಿಸುತ್ತಾನೆ. ಅವನಿಗೆ ನಾನಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಅವನು ನಾನಿಲ್ಲದೆ ಸಾಯುತ್ತಾನೆ. ನಾನು ಏನು ಮಾಡಬೇಕಿತ್ತು ಎಂದು ಬಿಕ್ಕಳಿಸುತ್ತಾ ಹೇಳಿದಳು. ನಾನು ಏನು ತಪ್ಪು ಮಾಡಿದೆ ಎಂದು ಅಳುತ್ತಾ ಅವಳು ನೆಲದ ಮೇಲೆ ಕುಳಿತಳು. ವಿರಾಟ್ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೂ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಅವನು ಆಕಾಶದತ್ತ ನೋಡಿ ಜೋರಾಗಿ ಕೂಗಿದನು. ಅಯ್ಯೋ ಎನ್ನುತ್ತಾ ಅವನ ಕಣ್ಣಿನಲ್ಲಿ ನೀರು ಸುರಿಯಿತು. ತಕ್ಷಣ ಅವನು ತನ್ನ ಕಣ್ಣೀರನ್ನು ಒರೆಸಿಕೊಂಡು, ನನಗೆ ಈ ಪ್ರೀತಿ ಎಂಬ ಪದದ ಮೇಲೆ ದ್ವೇಷವಿದೆ, ಪ್ರೇಮದ ಮೇಲೆ ದ್ವೇಷವಿದೆ, ಎಲ್ಲ ಹುಡುಗಿಯರ ಮೇಲೆ ದ್ವೇಷವಿದೆ ಎಂದು ಹೇಳಿ ಕಾರಿಗೆ ಆಸರೆ ನೀಡಿ ರಸ್ತೆಯ ಮೇಲೆ ಕುಳಿತುಕೊಂಡನು. ವರ್ಷ ನೆಲದ ಮೇಲೆ ಕುಳಿತು, ನಾನು ಏನು ತಪ್ಪು ಮಾಡಿದೆ ಎಂದು ಕೇಳುತ್ತಿದ್ದಳು. ಗರಿಮಾ ಇನ್ನೂ ಆಘಾತದಿಂದ ಹೊರಬಂದಿರಲಿಲ್ಲ. ವರ್ಷಾಳ ಸ್ಥಿತಿ ನೋಡಿ ಅವಳ ಕಣ್ಣುಗಳಲ್ಲಿಯೂ ಕಣ್ಣೀರು ಹರಿಯಿತು. ತಾನು ತನ್ನನ್ನು ನೋಡಿಕೊಳ್ಳಬೇಕೋ ಅಥವಾ ವರ್ಷಾಳನ್ನು ನೋಡಿಕೊಳ್ಳಬೇಕೋ ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಹಾಗಾಗಿ ಅವಳು ವರ್ಷಾಳ ಬಳಿ ಕುಳಿತಳು. ವರ್ಷ ಅಳುತ್ತಾ, ನನಗೆ ಈ ವಿಷಯ ಯಾವಾಗ ಗೊತ್ತಾಯಿತು ಎಂದು ನಿನಗೆ ಗೊತ್ತಾ ಎಂದು ಕೇಳಿದಳು. ಅವಳ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ಹರಿಯಿತು. ಗರಿಮಾಳ ಕಣ್ಣುಗಳಲ್ಲಿಯೂ ಕಣ್ಣೀರು ಹರಿಯಿತು. ವಿರಾಟ್ ಬೇರೊಬ್ಬರನ್ನು ಮದುವೆಯಾಗುತ್ತಿದ್ದಾಗ ನಾನು ಡಾಕ್ಟರ್ನ ಬಳಿ ಇದ್ದೆ ಮತ್ತು ನನ್ನ ರಿಪೋರ್ಟ್ ನನ್ನ ಕೈಯಲ್ಲಿತ್ತು. ನಾನು ಕೆಲವೇ ತಿಂಗಳು ಬದುಕುತ್ತೇನೆ ಎಂದು ಡಾಕ್ಟರು ಹೇಳಿದಾಗ ಸಾಯುವ ಭಯವಾಗಲಿಲ್ಲ. ಬದಲಾಗಿ ವಿರಾಟ್ ನಾನಿಲ್ಲದೆ ಹೇಗೆ ಬದುಕುತ್ತಾನೆ ಎಂಬ ಚಿಂತೆ ಮಾಡಿದೆ. ಅವನ ಮನಸ್ಸು ಒಡೆದು ಹೋಗುತ್ತದೆ ಮತ್ತು ನಾನು ಅವನನ್ನು ಒಡೆದ ಸ್ಥಿತಿಯಲ್ಲಿ ನೋಡಲು ಇಷ್ಟವಿಲ್ಲ. ಆದ್ದರಿಂದ ಆ ಕ್ಷಣದಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದೆ, ವಿರಾಟ್ನ ಜೀವನದಲ್ಲಿ ಅವನನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವನನ್ನು ನೋಡಿಕೊಳ್ಳುವ ಒಬ್ಬ ಹುಡುಗಿಯನ್ನು ಕಳುಹಿಸು ಎಂದು. ಅದೇ ದಿನ ಆ ಹುಡುಗಿ ಅವನ ಜೀವನಕ್ಕೆ ಬಂದಳು. ಅವಳು ಹೇಳುತ್ತಿದ್ದಂತೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಆದರೆ ನೀನು ಅವನಿಗೆ ನಿಜವನ್ನು ಹೇಳಬಹುದಿತ್ತು ಅಲ್ವಾ ಎಂದು ಗರಿಮಾ ಹೇಳಿದಳು. ಅವಳ ಮಾತಿಗೆ ವರ್ಷ, ಇಲ್ಲ ಗರಿಮಾ, ವಿರಾಟ್ಗೆ ಎಂದಿಗೂ ನಿಜ ತಿಳಿಯಬಾರದು. ನಾನು ಈ ಲೋಕವನ್ನು ತೊರೆದ ನಂತರವೂ ಕೂಡ ಎಂದು ಹೇಳಿದಳು. ಆದರೆ ವರ್ಷ ಇದು ಎಂದು ಗರಿಮಾ ಏನು ಹೇಳಲಾಗದೆ ತನ್ನ ಮಾತನ್ನು ನಿಲ್ಲಿಸಿದಳು. ವರ್ಷ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು, ನಾನು ಬಹಳ ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದೇನೆ. ನಾನು ವಿರಾಟ್ನ ದ್ವೇಷವನ್ನು ಸಹಿಸಿಕೊಳ್ಳಬಲ್ಲೆ, ಆದರೆ ಅವನನ್ನು ಒಡೆದ ಸ್ಥಿತಿಯಲ್ಲಿ ನೋಡಲು ನನಗೆ ಇಷ್ಟವಿಲ್ಲ. ನಾನು ಮೋಸಗಾರ್ತಿ ಎಂದು ಭಾವಿಸುವ ಮೂಲಕ ಅವನು ನನ್ನನ್ನು ಮರೆಯುತ್ತಾನೆ ಎಂದುಕೊಂಡೆ. ಅವನು ನನ್ನನ್ನು ಮರೆತಾಗ ಮಾತ್ರ ಅವನು ತನ್ನ ಹೊಸ ಸಂಬಂಧವನ್ನು ಪ್ರಾರಂಭಿಸಬಹುದು. ವಿವೇಕ್ ಆ ಹುಡುಗಿಯೊಂದಿಗೆ ತುಂಬ ತಪ್ಪು ಮಾಡಿದ್ದಾನೆ. ನನಗೆ ಇದೇ ಮಾರ್ಗವೆಂದು ಮಾತ್ರ ತೋರಿತು. ನಮಗೆ ಇಬ್ಬರಿಗೂ ಒಂದೇ ರೀತಿಯ ನೋವು ಆಗಿದೆ.
ಬಹುಶಃ ನಾವು ಒಬ್ಬರಿಗೊಬ್ಬರು ಆಸರೆಯಾಗಬಹುದು ಎಂದು ವರ್ಷ ಹೇಳಿದಳು. ಆದರೆ ಇದು ಎಲ್ಲವೂ ತುಂಬ ಸುಲಭ ಎಂದು ನಿನಗೆ ಅನ್ನಿಸುತ್ತದೆಯೇ? ವಿರಾಟ್ ನಿನ್ನನ್ನು ಮರೆಯಬಹುದೇ? ನಿನ್ನ ಸ್ಥಾನವನ್ನು ಬೇರೊಬ್ಬರಿಗೆ ಕೊಡಬಹುದೇ? ಅವನು ನಿನ್ನನ್ನು ಮಾತ್ರ ಪ್ರೀತಿಸುತ್ತಾನೆ. ಅವನು ಬೇರೆಯವರನ್ನು ಪ್ರೀತಿಸಬಹುದೇ ಎಂದು ಗರಿಮಾ ಕೇಳಿದಳು. ವರ್ಷ ಎದ್ದು ಕಿಟಕಿಯ ಬಳಿ ನಿಂತು, ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ. ಆದರೆ ದೇವರು ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿದ್ದರೆ ಖಂಡಿತ ಯಾವುದೋ ಒಂದು ಕಾರಣವಿರಬೇಕು. ಅವನ ಮದುವೆಯಾದ ದಿನವೇ ನನಗೆ ನನ್ನ ಕಾಯಿಲೆ ಗೊತ್ತಾಯಿತು ಎಂಬುದನ್ನು ನೋಡಿದರೆ ನಾನು ಅವನ ಭವಿಷ್ಯದಲ್ಲಿ ಇರಲಿಲ್ಲ ಎಂದು ಸ್ಪಷ್ಟವಾಗಿ ತೋರುತ್ತದೆ. ಗರಿಮಾ ಅವಳ ಬಳಿಗೆ ಹೋಗಿ ಅವಳಿಗೆ ಹೆಗಲ ಮೇಲೆ ಕೈಯಿಟ್ಟು, ನೀನು ಮಾಡಿದ್ದನ್ನು ನೀನು ಚೆನ್ನಾಗಿ ಯೋಚಿಸಿದೆಯಾ ಎಂದು ಕೇಳಿದಳು. ವರ್ಷ ಆಳವಾಗಿ ಉಸಿರನ್ನು ತೆಗೆದುಕೊಂಡು, ದೇವರು ನನಗೆ ಯೋಚಿಸಲು ಸಮಯವನ್ನೇ ಕೊಟ್ಟಿಲ್ಲ. ನನಗೆ ಸರಿ ಎನಿಸಿದ್ದನ್ನು ಮಾಡಿದೆ. ಕನಿಷ್ಠ ಪಕ್ಷ ವಿರಾಟ್ ನನ್ನನ್ನು ಮರೆತು ತನ್ನ ಹೆಂಡತಿಯೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಲಿ. ಕನಿಷ್ಠ ಅವನು ಸಂತೋಷವಾಗಿದ್ದರೆ ಸಾಕು ಎಂದು ಹೇಳಿದಳು. ಮುಂದುವರಿಯುವುದು.